ತಿಳಿಯಲ್ಕೆ ಸುಲಭೋಪಾಯದಿಂದಿರಿಟ್ಟು ಬಾಹ್ಯ ಸ್ಥಳಕ್ಕೆ ಕುರುಹಾಗಿ ದಾಯದೋರಿ ಸಮಸ್ತ ಭಕ್ತನಿಕಾಯವನು ಪಾವನವ ಮಾಡಿದ ರಾಯ ಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ. ಬೆಂದೆದೆಗೆ ಶಾಂತಿಯ ಜೊನ್ನ ತರುತ್ತಾಳೆ, ಒಡಲ ಕಡಲಿಗೆ ತಿಂಗಳು ದೀಪದಂತೆ ಬರುತ್ತಾಳೆ. ಹುಣ್ಣಿಮೆ ಬಂದಂಗೆ ಬರ್ತಾಳೆ, ಕಡಲು ಹೆಂಗೆ ಹುಣ್ಣಿಮೆ ಬಂದ್ರೆ ಉಕ್ತದೋ ಹಾಗೆ ಬರ್ತಾಳೆ. ತವರಿನಿಂದ ತಿರುಗಿ ಬಂದೆ ಹೋದ ಹರಣವ ತಂದೆ ನೀನು. ಹಿಂಗೆ ಹೇಳಿದ್ರೆ ಹೆಂಡ್ತಿಗಾರ ಹೋಗ್ಬೇಕನ್ನಿಸ್ತದೆ ಹೇಳ್ರಿ. ಹಿಂಗೆ ಹೇಳಿದ್ರೆ ಅನಿಸ್ತು, ಹೋಗ್ತಿ ಹೋಗೋಗಂದ್ರೆ ಒಳಗೆಲ್ಲ ಪ್ರೇಮ್ ಇಟ್ಕೊಂಡು ಕೆಲವೊಂದು ಸಲ ನಮ್ಗೆ ಹಿಂಗೆ ಇರ್ತದೆ, ಹೋಗಿ ಏನು ಜೋರಿಲ್ಲ ಮತ್ತು 4 ದಿನ ಹೋಗು ಹೊರಗೆ. ಒಳಗೆ ಹಂಗಿರಂಗಿಲ್ಲ. ಒಳಗಿರುವ ಪ್ರೇಮವನ್ನು ಹೊರಗೆ ವ್ಯಕ್ತ ಮಾಡಬೇಕು. ನಾವು ಎಷ್ಟೋ ಸಲ ಹಂಗೆ ಮಾಡಲ್ಲ. ಯಾರಿಗೆ ನಮಗೆ ಯಾರದೇ ಬಗ್ಗೆ ಪ್ರೇಮ ಅದ ಅಂದರೆ ದಯವಿಟ್ಟು ಒಂದು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಏನಂದರೆ ನಾವು ಆ ಪ್ರೇಮವನ್ನು ಯಾವುದೇ ರೀತಿಯಿಂದ ವ್ಯಕ್ತ ಮಾಡಬೇಕು. ನಮ್ಮ ಒಳಗೆ ಭಾಳ ಅದ ಅಂದ್ರೆ ಗೊತ್ತೇ ಹಂಗಾಗಬೇಕು. ಒಳಗೆ ಭಾಳ ಅದ ಅಂತಂದರೆ ಆ ಪ್ರೇಮ ಶಕ್ತಿದಾಯಕ ಅಲ್ಲ, ಶಕ್ತಿ ಕೊಡೋದಿಲ್ಲ. ಪ್ರೇಮ ವ್ಯಕ್ತವಾಗಬೇಕು. ಓ ಜೀವಿತೇಶ್ವರಿ, ನೀನಿಲ್ಲದೆ ಬದುಕು ಕಲ್ಭಾರ, ನೀನಿಲ್ಲದೆ ಟೊಳ್ಳು ಬೆಂಡು ನಿಸ್ಸಾರ, ನನ್ನದೇನೇ ಇರಲಿ ತಪ್ಪು. ಎಷ್ಟು ಚಂದ ಹೇಳ್ತಾರೆ. ಹೌದು, ನಿನಗೂ ಸಿಟ್ಟು ಬರ್ತಿರ್ಬೇಕು. ಸಾಹಿತ್ಯ ಯಾವಾಗ ನೋಡ್ರು ಬರ್ಕೋತ ಕೊಡೋರು ಮಾಡೋರು ಅದಕ್ಕೆ ಅವ್ರು ಹೇಳ್ತಾರೆ, ನನ್ನದು ಏನೇ ಇರಲಿ ತಪ್ಪು, ಕ್ಷಮಿಸಿ ಕರುಣಿಸೆನ್ನ ನಪ್ಪು ಬಾಳಿಸೆನ್ನನು ಅಂತ. ನೀನಿಲ್ಲದಿದ್ದರೆ ನಾನು ಬಾಳಲಾರೆ. ಹೆಂಡ್ತಿಯರ ಎಷ್ಟು ಚಂದ ಹೇಳ್ತಾಳಕಿ, ನಾನು ನಿಮ್ಮ ಶ್ರೀಮತಿ, ನೀವೇ ನನ್ನ ಶ್ರೀಪತಿ. ಇದರೊಳಗೂ ಭಾಳ ಹುಷಾರದಾಳೆ ಹೆಂಡ್ತಿ. ನಾನು ನಿಮ್ಮ ಶ್ರೀಮತಿ ಅಂದ್ರೆ ಬುದ್ಧಿ. ನಾನಿಲ್ಲದಿದ್ದರೆ ನೀವು ಮಂಕು, ನೀವೇ ನನ್ನ ಶ್ರೀಪತಿ. ಹೌದಿಲ್ಲ? ಶ್ರೀಪತಿ ಅಂದ್ರೆ ಏನು? ನೀವಿಲ್ಲದಿದ್ದರೆ ನಾನು ಮಂಕ ಆಗ್ತೀನಿ. ಅದಕ್ಕೆ ನಾನಿಲ್ಲದಿದ್ದರೆ ನಿಮ್ಮ ಬುದ್ಧಿ ಓಡಂಗಿಲ್ಲ. ನೀವಿಲ್ಲದಿದ್ದರೆ ನನ್ನ ಪರ್ಸ್ ಖಾಲಿ. ಅದಕ್ಕೆ ನೀವೇ ನನ್ನ ಶ್ರೀಪತಿ. ಸಾಮಾನ್ಯವೇ ಈ ಸಂಗತಿ, ಇದು ಅತ್ಯದ್ಭುತ ಸಂಗತಿ, ಸ್ವರ್ಣಾಕ್ಷರದ ಸಂಗತಿ ಪತಿ ಅಂತ ಹೇಳ್ತಾಳೆ. ಹಾಗೆ ನಿಜವಾಗಿಯೂ ನನ್ನ ಬದುಕಿಗೆ ಇವಳೇ ಸೂರ್ಯಚಂದ್ರ ಅಂತಾರೋ, ಬೆಳಕು ಕೊಡ್ತಕ್ಕಂಥವಳು. ಬಾಳ್ವೆಗೆ ಇವಳೇ ರಸದ ಕೇಂದ್ರ, ಜೊತೆಯಳು ಇರಲು ನಾನೇ ಇಂದ್ರ. ಆ ಇಂದ್ರಲೋಕ ಇರಬೇಕು ಅವನಿಗೆ ಶಚಿ ಇಂದ್ರ, ಆದರೆ ನಮ್ಮ ಮನೆಗೆ ನಾನೇ ಇಂದ್ರ. ಅದಕ್ಕಾಗಿ ಮನೆ ಒಂದು ವೇಳೆ ಮನೆಯಲ್ಲಿಯೇ ಸಂಸಾರದಲ್ಲಿ ನಮಗೆ ಸುಖ ಶಾಂತಿ ನೆಮ್ಮದಿ ಇರದಿದ್ದರೆ ನೀವು ಹೊರಗೆ ಎಲ್ಲಿನೂ ಕೂಡ ಹುಡುಕಕ್ಕೆ ಸಾಧ್ಯನೇ ಇಲ್ಲ. ಹೊರಗೆ ನೀವೆಲ್ಲ ಎಷ್ಟೇ ದೊಡ್ಡವರಿರ್ರಿ, ಎಷ್ಟೇ ಕೀರ್ತಿವಂತರಿರ್ರಿ, 100 ಜನ ಎಲ್ಲ ನಿಮಗೆ ಚಹಾಸ್ತಾ ಇರಲಿ, ಆದರೆ ನಿಮ್ಮ ಮನೆಗೆ ಬಂದ್ರೆ ಆಯ್ತು ಭಾಳ ಗೊತ್ತದ ಬಿಡು ಅಂದ್ರೆ ಸಾಕು, ಹೋಗ್ಬಿಡ್ತದೆ ಜೀವನ. ಅದಕ್ಕಾಗಿ ಮನೆಯಲ್ಲಿದ್ದಾಗಲೂ ಕೂಡ ಪರಸ್ಪರ ಗೌರವ, ಪರಸ್ಪರ ಪ್ರೀತಿ, ನಾವು ನಿಂತ ನೆಲ ಗಟ್ಟಿ ಇದ್ರೇ ಜೋರಾಗಿ ಜಿಗಿಲಿಕ್ಕೆ ಬರ್ತದೆ ಮುಂದೆ. ಈ ನೆಲ ಅಲುಗಾಡ್ತಾ ಇತ್ತಂದ್ರೆ ಮುಂದೆ ಹೋಗೋಕೆ ಹೆಜ್ಜೆ ಹಂಗೆ ಆಗ್ತವೆ. ಸಂಸಾರದಲ್ಲಿ ನಿಂತಿದ್ದೀವಂದರೆ ಸಂಸಾರದ ನೆಲಗಟ್ಟು ಗಟ್ಟಿಯಾಗಿದ್ದರೆ ಅಧ್ಯಾತ್ಮದ ಸ್ಥಿತಿ ಏರ್ಲಿಕ್ಕೂ ಕೂಡ ಸಾಧ್ಯ ಆಗ್ತದೆ. ಯಾಕಂದ್ರೆ ಇವೆಲ್ಲ ಕಾಲು ತೊಡ್ರು ಆಗ್ತವೆ. ಇಲ್ಲದಿದ್ದರೆ ದ್ವೇಷ, ಅಸೂಯೆ, ಕ್ರೋಧ, ಇವುಗಳ ಜಿಗುಪ್ಸಾ ಭಾವನೆ ಇವೆಲ್ಲ ತುಂಬಿಕೊಂಡಿರ್ತಕ್ಕಂಥ ಸಂಸಾರ ಆಗೋದಿಲ್ಲ. ಪ್ರೇಮ ಇದ್ದರೆ ಕಷ್ಟಗಳು, ಅದಕ್ಕೆ ಹೇಳಿದ್ರಲ್ಲ ನಮ್ಮ ದ.ರಾ ಬೇಂದ್ರವರು, ನಾನು ಬಡವಿ ಆತ ಬಡವ, ಒಲವೇ ನಮ್ಮ ಜೀವನ, ಅದನ್ನೇ ನಾವು ಬಳಸಿಕೊಂಡೆವು ಅದಕ್ಕೂ ಇದಕ್ಕೂ ಎದಕ್ಕೂ. ಯಾವುದನ್ನು ಬಳಸ್ಕೊಂಡ್ವಿ? ಒಲವು, ಪ್ರೇಮ ಅನ್ನೋದೇ. ಒಬ್ಬ ಗಂಡ, ಭಾಳ ಬಡವ್ರು ಗಂಡ ಹೆಂಡ್ತಿ, ದಿನ ಮನೆಗೆ ಬರೋಣ ಗಂಡ, ಯಾಕೆ ಮನೆಗೆ ಗೋಡಿ ಹತ್ತೇ ಇರ್ತಾವಲ್ಲ, ಅವ ಎಲ್ಲರಿಗೆ ಕೇಳಂಗೆ ಹೇಳ್ತಿದ್ದಂತೆ. ನೆಕ್ಲೆಸ್ ಅಂದಲ್ಲ, ಬಾ ತಂದಿನಂತಿದ್ದು. ಬಳೆ ಅಂದಲ್ಲ, ಬಂದೆ. ಒಂದಿನ ಬರ್ತಿದ್ದ, ಪಾಟ್ಲಿ ಅಂದಲ್ಲ ಬಾ ಅಂತಿದ್ದ, ಒಂದೊಂದು ನೆಕ್ಲೆಸ್ ಅಂದಲ್ಲ ಬಾ ಅಂತಿದ್ದ, ಒಂದು ಚೈನ್ ಸರ ಅಂದಲ್ಲ ಬಾ ಅಂತಿದ್ದ, ಒಂದು ಚೈನ್ ಅಂದಲ್ಲ ಬಾ ಅಂತಿದ್ದ. ಈ ಬಾಸ್ದವ್ರು ಕಿವಿ ಕೊಟ್ಟು ಕೇಳದೆ ತಂದೆ ಅವ್ರಿಗೆ, ಅಷ್ಟು ಚಂದ ಅಂತಿದ್ದವ. ಈಕಿ ನೋಡಿದ್ರೆ ಮರುದಿನ ಹಾಕ್ಕೊಂಡೇ ಬರ್ತಿಲ್ಲ. ಅವರಿಗೆ ಆಕೆ ಅಂತೇಳು, ನಿನ್ನ ಗಂಡ ದಿನ ನೆಕ್ಲೆಸ್ ತಂದಿನಿ ಅಂತಾನ, ಚೈನ್ ಸರ ತಂದಿನಿ ಅಂತಾನ, ಒಂದು ದಿನಾರ ತೋರಿಸಲ್ಲ ನೀನು ಅಂದಳಕ್ಕೆ. ಎಲ್ಲ ಏಟ್ ಶಾಣೆ ಇದ್ದಿ, ಎಲ್ಲ ಮುಚ್ಚಿಡ್ತೀಯ ಅಂದಳು. ಆಕೆ ಅಂದಳು, ಅವೆಲ್ಲ ತೋರಿಸಲು ಬರ್ತಾವ ಅಂದ. ತೋರಿಸ್ಲಾ ಬರ್ತಾವೆಲ್ಲ.
ನೆಕ್ಲೆಸ್ಸು, ಚೈನ್ ಸರ, ಇವೆಲ್ಲ ಪ್ರೀತಿಯ ಮಾತುಗಳಲ್ಲಿ ಅದಾವ ಅಷ್ಟು ಚೆಂದಾಗಿ. ಅವೆಲ್ಲ ಹೆಂಗೆ ತೋರ್ಸೋಕೆ ಬರ್ತಾವ ಅಂದಳಕ್ಕೆ ನಾಚ್ಕೊಂಡು ಹೇಳಿದಳು, ಅವೆಲ್ಲ ತೋರ್ಸೋಕೆ ಬರೋಂಗಿಲ್ಲ. ಅದಕ್ಕೆ ತರದಿದ್ರೂ ಚಿಂತೆ ಇಲ್ಲ, ತರುವ ಭಾವನೆಯ ಪ್ರೇಮ ಅದಲ್ಲ, ಅದು ಎಷ್ಟು ಖುಷಿ ಇಡ್ತದೆ. ಎಲ್ಲ ಇದ್ದ ಸೇಟನ ಹೆಂಡ್ತಿಗಿಂತ ಹೆಂಡ್ತಿ ಆ ಮಾತಿನೊಳಗೇ ಭಾಳ ಖುಷಿ ಇರ್ತಾಳೆ. ಅದಕ್ಕಾಗಿ ಯಾವಾಗಲೂ ಖುಷಿಯಿಂದ ಇರ್ತಕ್ಕಂತಹ ಪ್ರೇಮ ನೋಡ್ರಿ, ಅಧ್ಯಾತ್ಮ ಪ್ರೇಮನೇ ಇರಲಿ, ಅದು ಕೌಟುಂಬಿಕ ಪ್ರೇಮನೇ ಇರಲಿ, ಸಾಂಸಾರಿಕ ಪ್ರೇಮನೇ ಇರಲಿ, ಪಾರಮಾರ್ಥಿಕ ಪ್ರೇಮನೇ ಇರಲಿ, ಪ್ರೇಮದೊಳಗೆ ವ್ಯತ್ಯಾಸ ಇಲ್ಲ. ಪ್ರೇಮದಲ್ಲಿ ಕಿಂಚಿತ್ ವ್ಯತ್ಯಾಸ ಇಲ್ಲ. ಪ್ರೇಮನೇ ಅದು ಅಲ್ಲಿ ನಾವು ಎಲ್ಲಿ ಹಚ್ತೀವಿ, ಭೂಮಿಯಲ್ಲಿ ವ್ಯತ್ಯಾಸ ಇಲ್ಲ. ಪ್ರೇಮದ ಭೂಮಿ ಫಲವತ್ತಾದ ಭೂಮಿ ಇದ್ರೊಳಗೆ ನೀವು ಕರ್ಕಿ ಬೆಳಿತೀರೋ, ಕಾಂಗ್ರೆಸ್ ಬೆಳಿತೀರೋ, ಮುತ್ತುರತ್ನ ಬೆಳಿತೀರೋ ನಿಮಗೆ ಗೊತ್ತದು. ಜೋಳನೂ ಬೆಳಿಬೋದು, ಕಾಂಗ್ರೆಸ್ ಹುಲ್ಲೂ ಬೆಳಿಬೋದು, ನಟ್ಟು ಕರ್ಕಿನೂ ಬೆಳಿಬೋದು. ಯಾವ ಬೆಳೆ ಬೆಳಿತೀವಿ ಅದು ನಮ್ಮ ಮೇಲೆ ಬಿಟ್ಟಿದ್ದು, ಅದರಲ್ಲಿ ವ್ಯತ್ಯಾಸ ಇಲ್ಲ. ಭೂಮಿ ಒಂದೇ ಅದಕ್ಕಾಗಿ ಆ ಭೂಮಿಯಲ್ಲಿ ಏನು ಬೆಳಿಬೇಕು ಅನ್ನುವ ಜ್ಞಾನ ಬೇಕು, ಆ ಬೆಳೀತಕ್ಕಂತಹ ಇಚ್ಛಾಶಕ್ತಿ ಬೇಕು, ಅದು ಫಲ ಕೊಡುವವರೆಗೆ ನಮಗೊಂದು ಸಹನೆ ಬೇಕು. ಎಲ್ಲರೂ ಏನೇನೋ ಬೆಳ್ಕೊಂಡ್ರು, ಆದರೆ ಮಹಾದೇವಿ ಏನು ಬೆಳೆದಳು? ಮುತ್ತುರತ್ನ ಚನ್ನಮಲ್ಲಿಕಾರ್ಜುನನನ್ನೇ ಬಿತ್ತಿ ಬೆಳೆದಳಾಕಿ. ನಾವು ನಮ್ಮ ಸಂಸಾರವನ್ನು ಬಿತ್ತಿ ಬೆಳಿತೀವಿ, ಆದರೆ ಮಹಾದೇವಿ ತಾಯಿ ಪರಮಜ್ಞಾನಿಯಾಗಿ ಈ ಫಲವತ್ತಾದ ಪ್ರೇಮವನ್ನು ಯಾರಿಗೆ ಕೊಡಬೇಕು, ನನ್ನ ಪ್ರೇಮದ ಅರ್ಹತೆ ಉಳ್ಳವರು ಯಾರು ಅಂತಕ್ಕಂಥದ್ದು ಭಾಳ ವಿಚಾರ ಮಾಡಿ ಆ ಜ್ಞಾನದಿಂದ ಆ ಪರಮಾತ್ಮನಿಗೆ ಒಲಿದಳು, ಪರಮಾತ್ಮನನ್ನೇ ಬಿತ್ತಿಕೊಂಡಳು, ಅದನ್ನೇ ಬೆಳೆದಳು. ಆ ಬೆಳೆ ಸ್ವಲ್ಪ ತಡ, ನಿಮಗೆ ಗೊತ್ತದು, ಭಾಳ ಬೆಲೆಯುಳ್ಳ ಮೌಲಿಕವಾಗಿರ್ತಕ್ಕಂಥದ್ದು ಬೆಳೆ ಬರಬೇಕಾದ್ರೆ ಸ್ವಲ್ಪ ಟೈಮ್ ಹಿಡಿತದೆ. ಟೈಮ್ ನಾವು ಕೊಡಲಾರ್ದು ಏನು ಕಾಂಗ್ರೆಸ್ ಹುಲ್ಲು ಬಿತ್ತಲಾರ್ದೆ ಬರ್ತದಲ್ಲ. ಕಾಂಗ್ರೆಸ್ ಬೇಕಾದಂಗೆ ಬಿತ್ತಲಾರ್ದೇ ಇಲ್ಲಿಗೆ ನೀವು ಮುಳುಗೋ ತನಕ ನಿಂತು ಬಿಡ್ತದೆ. ಆದರೆ ಉತ್ತಮವಾದ ಬೀಜ ಬೆಳಿಬೇಕು ಅಂತ ಕೇಳಿದ್ರೆ ಸ್ವಲ್ಪ ಕಾಲ ಹತ್ತದ. ಅದಕ್ಕಾಗಿ ಸ್ವಲ್ಪ ನೀರು, ಗೊಬ್ಬರ, ಸಮಯಕ್ಕೆ ಸೂಕ್ಷ್ಮತೆಯೂ ಭಾಳ ಇರ್ತದೆ. ಅದಕ್ಕೆ ಪರಮಾರ್ಥತೆಯನ್ನು ಸಾಧಿಸಬೇಕಾದ್ರೆ, ಪರಮಾರ್ಥದ ಬೆಳೆ ತರಬೇಕಾದ್ರೆ ಇದು ಕೇವಲ ಇದು ತುತ್ತಿನ ಚೀಲ ಅಲ್ಲ, ಇದು ಪರಮಾರ್ಥದ ಬೆಳೆ ತೆಗೆಯುವ ಹೊಲ ಅಂತ ಹೇಳ್ತಾರೆ. ಇದು ಪರಮಾರ್ಥದ ಬೆಳೆ ತೆಗೆಯುವ ಹೊಲದ ಜೀವನ ಮಾನವ ಜೀವನ ಅನ್ನೋದು. ಅದಕ್ಕೆ ಪರಮಾರ್ಥದ ಬೆಳೆ ತೆಗಿತಾಳೆ ತಾಯಿ. ಪ್ರೇಮದ ಭೂಮಿಯಲ್ಲಿ ದೇವನನ್ನೇ ಬಿತ್ತಿ ಬೆಳೆದ ಮಹಾಧೀರೆ ಮಹಾದೇವಿ ಅಕ್ಕ. ಈ ಬೆಳೆ ಬರಬೇಕಾದ್ರೆ ಸ್ವಲ್ಪ ನಮ್ಮ ಬೆಳೆ ಮೊದಲು ಭಾಳ ಖುಷಿ ಕೊಡ್ತದೆ, ಕೊನೆಗೆ ಅದು ದುಃಖದಲ್ಲಿ ಕೊನೆ ಆಗ್ತದೆ. ಆದರೆ ಅಕ್ಕ ಬಿತ್ತಿ ಬೆಳೀತಕ್ಕಂಥ ಬೆಳೆ ಆಕೆಗೆ ಭಾಳ ಕಷ್ಟ ಕೊಡ್ಲತ್ತದ. ನಮಗನ್ನಿಸ್ತದೆ ಎಷ್ಟೊಂದು ಕಷ್ಟ, ಎಷ್ಟು ಸುರಕ್ಷಿತವಾಗಿರ್ತಕ್ಕಂಥ ಬಾಳು ಅಕ್ಕ ಕಷ್ಟದ ಊರಿಗೆ ಒಡ್ಡಿದಳಲ್ಲ ಅಂತ ಅನ್ನಿಸ್ತದೆ. ಆದರೆ ಆಕೆಯ ಜೀವನದಲ್ಲಿ ಆ ಪಥದಲ್ಲಿ ಮೊದಲು ಕಷ್ಟ ಅದ, ಆಮೇಲೆ ಎಂದೆಂದೂ ಸವೆಯದೇ ಇರತಕ್ಕಂತಹ ಸುಖ ಆನಂದದ, ದುಃಖದ ಲೇಪವೂ ಕೂಡ ಇಲ್ಲದೇ ಇರತಕ್ಕಂತಹ ಸುಖ ಅದು. ಅಂತಹ ಸುಖ ಆಕೆ ನಿರ್ಧಾರ ಅಚಲವಾಗಿರ್ತಕ್ಕಂಥದ್ದು. ಅದಕ್ಕೇನು ಆಕೆ ಗೊತ್ತಿತ್ತು, ಆ ಜ್ಞಾನ ಇತ್ತು. ಈಗ ಕಷ್ಟ ಅನಿಸಿದರೂ ಕೂಡ ಒಮ್ಮೆ ಆ ರತ್ನ ನಾನು ಪಡೆದೆ ಅಂದರೆ ಜೀವನದಲ್ಲಿ ಎಂದೆಂದು ಕತ್ತಲೆಯೇ ಇಲ್ಲ. ತನುವ ಬೇಡಿದಡೆ ತನುವ ಕೊಟ್ಟು ಶುದ್ಧವಪ್ಪೆ, ಏನು ಬೇಕಾಗಿದ್ದು ಬೆಲೆ ಕೊಡ್ತೀನಿ ಅದಕ್ಕೆ ಅಂತ ಹೇಳ್ತಾಳೆ. ಯಾವಾಗ ಯಾವ ಮಾಲು ಭಾಳ ಚಂದದ ಅಂತ ವ್ಯಾಪಾರಿಗೆ ಗೊತ್ತಿರ್ತದೋ ಅದಕ್ಕೆ ತಕ್ಕಷ್ಟು ಬೆಲೆ ಏನು ಬೇಕಾಗಿದ್ರು ಕೊಟ್ಟು ತೊಗೋತೀವಲ್ಲ ನಾವು. ಮಾಲು ಚಂದದ ಅಂತ ಗೊತ್ತಿರಬೇಕಲ್ಲ ನಮಗೆ, ಆ ಜ್ಞಾನನೇ ಇಲ್ಲ ನಮಗೆ. ಮಹಾದೇವಿ ತಾಯಿಗೆ ಆ ಜ್ಞಾನ ಇತ್ತು. ಆಕೆ ಹೇಳ್ತಾಳೆ, ತನುವ ಬೇಡಿದಡೆ ತನುವ ಕೊಟ್ಟು ಶುದ್ಧವಪ್ಪೆ, ಮನವ ಬೇಡಿದಡೆ ಮನವ ಕೊಟ್ಟು ಶುದ್ಧವಪ್ಪೆ, ಧನವ ಬೇಡಿದಡೆ ಧನವ ಕೊಟ್ಟು ಶುದ್ಧವಪ್ಪೆ. ನೀನಾವುದ ಬೇಡಿದಡು ಓಸರಿಸದಂತೆ ಕೈವಾರಿಸಿದಡೆ ಹಿಡಿದು ಮೂಗ ಕೊಯ್ಯಿ ಚೆನ್ನಮಲ್ಲಿಕಾರ್ಜುನ, ಎನ್ನ ಕಲಿತನದ ಭಿನ್ನಪವ ಕಡೆ ತನಕ ನಡೆಸದಿರ್ದಡೆ ತಲೆದಂಡ ಕಾಣ ಚೆನ್ನಮಲ್ಲಿಕಾರ್ಜುನ. ಕಲಿತನ ಭಾಳ ಧೀರತನ ಬೇಕಿದಕ್ಕೆ. ಯಾರೂ ಹೋಗದ ದಾರಿಯಲ್ಲಿ ನಡೀಲಿಕ್ಕೆ ಭಾಳ ಶಕ್ತಿ ಬೇಕು, ಭಾಳ ಆತ್ಮವಿಶ್ವಾಸ ಬೇಕು, ತನ್ನದೇ ಆಗಿರ್ತಕ್ಕಂಥ ಜ್ಞಾನದ ಬೆಳಕು ಬೇಕು. ಅವೆಲ್ಲವೂ ಇದ್ದಾಗ ಮಾತ್ರ ಯಾರೂ ನಡೆಯದ ದಾರಿಯಲ್ಲಿ ನಡಿಬೋದು. ಎಲ್ಲರೂ ನಡೆಯುವ ದಾರಿಯಲ್ಲಿ ನುಗ್ಗಿಸ್ಕೊಂಡು ಹೋಗ್ತಾರೆ ಜನ. ಆದರೆ ಇಲ್ಲಿ ಯಾಕೆ ಹೇಳ್ತಾಳೆ, ನನ್ನ ಕಲಿತನದ, ನನ್ನ ಶೂರತನ, ಧೀರತನ, ಇದ್ರ ಪ್ರಾರ್ಥನೆ ಅದ ನಂದು. ಸುಮ್ಮನೆ ಕಾಪಾಡು ದೇವ ಅಂತ ಮಾಡ್ಲತ್ತಿಲ್ಲ ಪ್ರಾರ್ಥನೆ. ಅಕ್ಕ ನನ್ನ ರಕ್ಷಿಸು ದೇವ ಅಂತ ಮಾಡ್ಲತ್ತಿಲ್ಲ. ನೀ ಏನು ಕೊಡ್ತೀಯೋ ಕೊಡು ಅಲ್ಲತ್ತಾಳೆ. ನೀ ಏನು ಕಷ್ಟ ಕೊಡ್ತೀಯೋ ಕೊಡು. ನೀನು ಎಂಥ ಬೆಂಕಿಯಲ್ಲಿ ಹಾಯ್ದವಾ ಅಂದ್ರೆ ನಾ ಬರ್ತೀನಿ. ನನ್ನ ಕಲಿತನ ನೋಡಬೇಕಾದ್ರೆ ನೀ ಎಷ್ಟು ಬೇಕಷ್ಟು ಪರೀಕ್ಷೆ ಮಾಡು. ಎಂಥ ಸಾಹಸ.
ಅಧೀರಳಾಗಿ ಅಧೈರ್ಯದಿಂದ ನಾನು ನಿನಗಾಗಿ ಬಂದೀನಿ, ನನಗಿಷ್ಟು ಕಷ್ಟ ಕೊಡ್ಲತ್ತಿ ಅಂತ ಕಣ್ಣೀರು ಸುರಿತಾ ಕುಳಿತಿರ್ತಕ್ಕಂಥ ಹೇಡಿಯಲ್ಲ ಅಕ್ಕ. ನಿಜಕ್ಕೂ ಏನೇ ಕಷ್ಟ ಬಂದರೂ ನಿನ್ನ ಕಷ್ಟ ನನ್ನ ಧೈರ್ಯದ ಮುಂದೆ ತೃಣ ಅಂತ ದೇವರಿಗೆ ಸವಾಲು ಹಾಕಿ ಗೆದ್ದಿರ್ತಕ್ಕಂಥವಳು. ಎನ್ನ ಕಲಿತನದ ಭಿನ್ನಪ, ನಾನು ಅದ್ರ ಜೊತೆಗೆ ಅಹಂಕಾರ ಮಾಡ್ತಾ ಇಲ್ಲ ದೇವ, ಭಿನ್ನಹ ಮಾಡ್ತಾ ಇದ್ದೀನಿ, ಪ್ರಾರ್ಥನೆ ಮಾಡ್ತಾ ಇದ್ದೀನಿ ನಿನಗೆ. ಮತ್ತು ಭಾಳ ದಿಮಾಕ್ ಅಹಂಕಾರದ ನೋಡಂತ ಹಂಗೆ ಹೇಳ್ತಾ ಇಲ್ಲ. ನೀನೇನು ಕಷ್ಟ ಕೊಟ್ಟರು ಕೂಡ ಆ ದಾರಿಯಲ್ಲಿ ಆಸೆ ಆಮಿಷಗಳಿಗೆ ನಾನು ಒಳಗಾಗುವವಳಲ್ಲ. ಅದಕ್ಕಾಗಿಯೇ ಇಷ್ಟೆಲ್ಲ ಸಮರ್ಪಿಸಿದ ಮೇಲೆ ಹಕ್ಕು ಬರ್ತದೆ ಯಾರಿಗಾದರೂ. ಇನ್ನೊಬ್ಬರ ಮೇಲೆ ನೀವು ಒಲಿದೇ ತೀರಬೇಕು ಅನ್ನುವ ಹಕ್ಕು, ನೀ ಇದು ಕೊಟ್ಟೇ ತೀರಬೇಕು ಅನ್ನುವ ಹಕ್ಕು ಯಾವಾಗ ಬರ್ತದೆ? ಅವರಿಗಾಗಿ ಅವರ ಇಚ್ಛೆಗನುಸಾರ ನಾವು ಸವಿದೀವಿ ಅಂತ ಕೇಳಿದ್ರೆ ಕೇಳುವ ಹಕ್ಕು ಕೂಡ ನಮಗಿರ್ತದೆ. ಅಂಥ ಹಕ್ಕಿನಿಂದ ಪ್ರೇಮವನ್ನು ಕೇಳ್ತಾ ಇದ್ದಾಳೆ ತಾಯಿ. ತನು ಅನುವಾಯಿತು, ಮನ ಅನುವಾಯಿತು, ಪ್ರಾಣ ಅನುವಾಯಿತು, ಮುನಿದು ಬಾರದ ಪರಿ ಇನ್ನೆಂತಯ್ಯ. ತನು ಕೊಟ್ಟೆ, ಮನ ಕೊಟ್ಟೆ, ಪ್ರಾಣನು ಕೊಟ್ಟೆ ನಿನಗೆ, ಇನ್ಯಾಕೆ ಮುನಿಸ್ಕೊಂಡು, ಯಾಕೆ ತಡ ಮಾಡ್ತಾ ಇದ್ದಿ ಇನ್ನ ಅಂತ ಕೇಳ್ತಾಳೆ. ನಿನಗೇನು ಬೇಕಾಗ್ಯದಿನ್ನ? ಮುನಿದು ಬಾರದ ಪರಿ ಇನ್ನೆಂತು ಹೇಳ, ಎನ್ನ ಪ್ರಾಣದಲ್ಲಿ ಸಂದು ಎನ್ನ ಮನಕ್ಕೆ ಮನವಾಗಿ ನಿಂದ ಎನ್ನ ದೇವ ಚೆನ್ನ ಮಲ್ಲಿಕಾರ್ಜುನನ ಕಾಣದಡೆ ಆನೆಂತು ಬದುಕುವೆನಯ್ಯ. ನನಗೆ ಗೊತ್ತದ ನೀ ನನ್ನ ಮನದಲ್ಲಿದ್ದಿ, ನನ್ನ ತನುವಿನಲ್ಲಿದ್ದಿ, ನನ್ನ ಬೆಂಗಾವಲಿಗೆ ನೀನಿದ್ದಿ ಗೊತ್ತದ. ಆದರೆ ಒಂದು ಸಲ ಕಾಣು ನನಗೆ, ಒಂದು ಸಲ ನಾನು ಇದ್ದೀನಿ ಅಂತ ಹೇಳು, ನಾನು ಇಲ್ಲೇ ಇದ್ದೀನಿ ಅಂತಕ್ಕಂಥ ಮಾತನಾಡು. ನೀನು ಬರದೇ ಇರಲಿಕ್ಕೆ ಕಾರಣನೇ ಇಲ್ಲ, ಯಾಕಂದ್ರೆ ನಾನು ಏನೂ ಉಳಿಸ್ಕೊಂಡೇ ಇಲ್ಲ, ಸಂಪೂರ್ಣ ಸಮರ್ಪಿತಳಾಗಿದ್ದೇನೆ. ಕಾಯ ಮೀಸಲಾಗಿ ನಿನಗರ್ಪಿತವಾಯಿತು, ಕರುಣ ಮೀಸಲಾಗಿ ನಿನಗರ್ಪಿತವಾಯಿತು. ಆನೊಂದ ನರಿಯನಯ್ಯ ಎನ್ನ ಗತಿ ನೀನಾಗಿ, ಎನ್ನ ಮತಿ ನೀನಾಗಿ, ಪ್ರಾಣ ನಿನಗರ್ಪಿತವಾಯಿತು. ನೀನಲ್ಲದೆ ಪೆರತೊಂದ ನೆನೆದಡೆ ಆಣೆ ನಿಮ್ಮಾಡೆ ಚೆನ್ನ ಮಲ್ಲಿಕಾರ್ಜುನ. ತನಗೆ ತಾನೇ, ತನ್ನ ಮನಸ್ಸಿಗೆ ತಾನೇ ಹೇಳಿಕೊಳ್ತಾ ಇದ್ದಾಳೆ. ಯಾಕಂದರೆ ಯಾವಾಗಲೂ ಇನ್ನೇನದ ನನಗೆ ಕೊಡ್ತಕ್ಕಂಥದ್ದು, ನಿನಗೇನದ, ನೀನು ಏನು ಬೇಕಾಗಿದ್ದು ಮಾಡು, ನಾನೆಲ್ಲವನ್ನು ಅರ್ಪಿಸಿದ್ದೀನಿ. ಇಷ್ಟೆಲ್ಲ ಯಾವುದದ್ದು ನೀನು ಅರ್ಪಿಸಿಕೊಳ್ಳದೇ ಇದ್ದರೆ ನಾನು ಹಾದಿಯೇ ಹೆಣವಾಗಿ ಹೋಗಲಿಕ್ಕೂ ಸಿದ್ಧಳಿದ್ದೀನಿ. ಹೀಗೆ ಆಗಬೇಕು ಅಂತ ನಾನು ನಿನ್ನನ್ನು ಕೇಳ್ತಾ ಇಲ್ಲ ಅಂತಕ್ಕಂಥ ಮಾತು ಹೇಳುವಾಗ ಮನಸ್ಸು ಹೇಳ್ತದೆ, ಸುಮ್ಮನೆ ಮಾತಾಡಬೇಡ, ಹಾದಿ ಹೆಣವಾಗಿ ಹೋಗ್ತಿ ಅಂದಂಗೆ ಈಗರ ತಿಳ್ಕೊ. ಇಷ್ಟು ಗುಡುಗು ಮಿಂಚು ಇದರಲ್ಲಿ ಯಾರದಾರ ನಿನ್ನ ರಕ್ಷಣೆಗೆ? ಒಂದು ಸಲರ ನಿನಗೆ ಹೇಳಿದನ ಚೆನ್ನಮಲ್ಲಿಕಾರ್ಜುನ, ಹೋಗು ಹಿಂದಿರುಗಿ, ಇನ್ನೂ ಭಾಳ ದೂರೇನಿಲ್ಲ, ಹೋಗು ಹಿಂದಿರುಗಿ. ಹೇಳಿ ಮನ ಮತ್ತೆ 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 ಆಕೆಗೆ ಕಾಡಿಸ್ತಾನೇ ಇರ್ತದೆ. ಆ ಮನಸ್ಸಿಗೆ ಎಷ್ಟು ಚಂದ ಉತ್ತರ ಕೊಡ್ತಾಳಂದರೆ, ಆಳುತನದ ಮಾತನಾಡದಿರಲ್ಲವೋ, ಸುಮ್ಮನೆ ಸೋತು ಹೋಗುವ ಮಾತಾಡಬೇಡ ಮನವೇ. ಮೇಲೆ ಕಾರ್ಯ ದಿಮ್ಮಿತ್ತಣ್ಣ, ಅಲಗಿನ ಮೊನೆಯ ಧಾರೆ ಮಿಂಚುವಾಗ ಕೋಡದೆ ಕೊಂಕದೆ ನಿಲ್ಲಬೇಕಯ್ಯ. ಹಿಂಗೆ ಕತ್ತಿ ಝಳಪಿಸುವಾಗ ಅಲುಗಾಡದೆ ನಿಲ್ಲಬೇಕಂತ, ಅವನ ಮೇಲೆ ಅಷ್ಟು ಭರವಸೆ ಇರಬೇಕು. ಕತ್ತಿ ಅಲಗಿನ ಮೊನೆ ಧಾರೆ ಮಿಂಚುವಾಗ ಕೋಡದೆ ಕೊಂಕದೆ ನಿಲ್ಲಬೇಕಯ್ಯ. ಬಂಟ ಬೆಟ್ಟ ಭಕ್ತಿಯೊಂದೇ ಕಂಡಯ್ಯ, ಚೆನ್ನ ಮಲ್ಲಿಕಾರ್ಜುನನಂತಲ್ಲದಲ್ಲ. ಹೇ ಮನವೇ, ನಿನಗೇನು ಗೊತ್ತದು? ಚೆನ್ನಮಲ್ಲಿಕಾರ್ಜುನ ಒಲಿಬೇಕಾದ್ರೆ ಅಲಗಿನ ಮೊನೆಯ ಮೇಲೆ ನಡೆದಂತೆ, ಕತ್ತಿ ಝಳಪಿಸುವಾಗ ಅದರ ಮಧ್ಯದಲ್ಲಿ ಹಾಯ್ದು ಹೋದಂತೆ. ಸಾಮಾನ್ಯದೇನು ಭಕ್ತಿ? ಉದಾಹರಣೆ ಕೊಡ್ತಾಳೆ, ಎಷ್ಟು ಚಂದ ಉದಾಹರಣೆ ಕೊಡ್ತಾಳೆ. ಆಕೆಯ ಜ್ಞಾನದ ಮೇಲೆ ಇಷ್ಟೊಂದು ಅಭಿಮಾನ ಬರ್ತದೆ. ಬಂಟ ಬೆಟ್ಟ ಭಕ್ತಿ ಒಂದೇ ಅಯ್ಯ ಅಂತ ಹೇಳ್ತಾಳೆ. ಬಂಟ ಅಂದರೆ ಯಾರು? ಯೋಧ, ಯುದ್ಧದಲ್ಲಿ ಹೋರಾಡುವ ಸೈನಿಕ. ಆ ಬಂಟನಿಗೆ ಯಾವ ಧೈರ್ಯ ಇರಬೇಕು? ಯುದ್ಧರಂಗ ನೋಡಿದ ಕೂಡಲೇ ಓಡಬರೋದು ಉತ್ತರ ಕುಮಾರನಂಗ ಇಲ್ಲ. ಎಷ್ಟೆಷ್ಟು ಗುಂಡಿನ ಶಬ್ದಗಳು ಕೇಳಿಸ್ತಾವೋ, ಎಷ್ಟೆಷ್ಟು ರಣಭೇರೆ ಮೊಳಗ್ತದೋ ಅವನ ಒಳಗಿನ ರಕ್ತ ಪುಟ್ಟಿದೇಳಬೇಕು. ಅವನಿಗೆ ಯೋಧ ಅಂತಾರೆ. ಗುಂಡುಗಳು ಎದೆಗೆ ಬಂದು ತಾಕ್ತವನ್ನುವ ಸಂದರ್ಭದಲ್ಲಿಯೂ ಕೂಡ ಮುನ್ನುಗ್ತಕ್ಕಂಥ ಧೈರ್ಯ ಅದಲ್ಲ, ಅದಕ್ಕೆ ಯೋಧ ಅಂತ ಹೇಳ್ತಾರೆ. ಎಷ್ಟು ಉಲ್ಲಾಸ ಉತ್ಸಾಹ ಇರ್ತದೆ ಅವನಿಗೆ ಅಂತ ಕೇಳಿದರೆ, ಎಂದೆಂದೂ ಕೂಡ ಯುದ್ಧಗಳು ಇಲ್ಲದೇ ಇದ್ದರೆ ಯೋಧರು ಸ್ವರ್ಗ ಹೋಗ್ತಾರಂತ. ಹಾಗೆ ಅಷ್ಟೊಂದು ಉತ್ಸಾಹ ಚಿಮ್ಮಿ ಇರ್ತದೆ ಅವನಿಗೆ. ಅದಕ್ಕೇನೆ ನೀವು ನೋಡ್ರಿ, ಮಂಗಲ್ ಪಾಂಡೆದೆಲ್ಲ ಕೇಳಿರಿ, ಬೇಕಾದಷ್ಟು ನಿಮ್ಮ ಮೀಡಿಯಾದಾಗೆಲ್ಲ ಹರಿದಾಡ್ತದ್ದು. ಮಂಗಲ ಪಾಂಡೆ ಹೋಗುವಾಗ ತನ್ನ ಡೈರಿಯಲ್ಲಿ ಬರೆದಿಟ್ಟಿದ್ರು, 22-23 ವರ್ಷದ ಹರಿಹರೆಯದ ಯುವಕ, ತಾನು ಆರಿಸಿಕೊಂಡು ಯೋಧ ಆಗ್ತಾನೆ, ಮಿಲ್ಟ್ರಿ ಸೇರ್ತಾನೆ. ಆವಾಗ ಅವನಿಗೆ ಕೇಳ್ತಾರೆ, ಅಪ್ಪ ನೀನು ಇಷ್ಟೊಂದು MBA ಎಲ್ಲ ಮಾಡಿದ್ದಿ, BE MBA ಮಾಡಿದವನು, ಇಷ್ಟು MBA ಮಾಡಿರ್ತಕ್ಕಂಥವ್ನು, ನಿನಗೆ ಬೇಕಾದಷ್ಟು ನೌಕರಿ ಸಿಗ್ತದೆ, ಅವು ಕೈ ತುಂಬ ಸಂಬಳ ಸಿಗ್ತದೆ, ಯಾಕೆ ಮಿಲ್ಟ್ರಿಗೆ ಸೇರ್ಬೇಕಂತಿ ಅಂತ ಕೇಳಿದರೆ ಅವನು ಹೇಳ್ತಾನೆ, ಎಲ್ಲ ಕಂಪನಿಗಳು ಸರ್ ನನಗೆ ಎಲ್ಲ ಪದವಿಗಳನ್ನು ಕೊಡಬಹುದು, ಪರಮವೀರ ಚಕ್ರ ಕೊಡ್ತಕ್ಕಂಥದ್ದು ಮಿಲ್ಟ್ರಿದಾಗ ಒಂದೇ. ಪರಮವೀರ ಚಕ್ರ ಯಾವಾಗ ಸಿಗ್ತದೆ? ಸತ್ತ ಮೇಲೆ ಸಿಗ್ತದೆ, ಮರಣೋತ್ತರ ಅದು.
ಅದಕ್ಕಾಗಿ ಪರಮವೀರ ಚಕ್ರ ತಗೋಬೇಕು ಅಂತ ಬರ್ತಾ ಇದ್ದೀನಿ. ಅದರ ಅರ್ಥ ಉಲ್ಟಾ ಮಾಡಿ ನೋಡ್ರಿ, ಏನದ? ಸಾಯಬೇಕಂತಾನೆ ಬರ್ತಾ ಇದ್ದೀನಿ, ಮೃತ್ಯುವನ್ನು ಕೂಡ ಎದುರಿಸಿ ಬರ್ತಾ ಇದ್ದೀನಿ. ಕೊನೆಗೆ ಎಷ್ಟೋ ಕಾರ್ಗಿಲ್ ಯುದ್ಧದೊಳಗೆ ಎಲ್ಲ ಪಾಕಿಸ್ತಾನಿಯರನ್ನು ಸೋಲಿಸಿ ನಂತರ ಅವನ ಧೈರ್ಯದಲ್ಲಿ ಒಂದು ದಿನ ಹೋಗೋದಕ್ಕಿಂತಲೂ ಮೊದಲು ಬರೆದಿದ್ದು, ಯುದ್ಧಕ್ಕೆ ಹೋಗೋದಕ್ಕಿಂತ ಮೊದಲೇನೆಂದರೆ, ನಾನು ಒಂದು ವೇಳೆ ಈ ಯುದ್ಧ ಜಯಿಸುವ ಮುನ್ನ ನನಗೇನಾದರೂ ಮೃತ್ಯು ಬಂದರೆ ಆ ಮೃತ್ಯುವನ್ನೇ ಗುಂಡಿಟ್ಟು ಕೊಲ್ಲುತ್ತೇನೆ. ಎಂತಹ ಸಾಧನೆ ಅದು, ಎಂಥ ಕೆಚ್ಚಿರಬೇಕು ನೋಡ್ರಿ. ಒಬ್ಬ ಯೋಧನಿಗೆ ಮೃತ್ಯುವನ್ನೇ ಸಾಯಿಸ್ತೀನಿ, ನಾನು ಸಾಯಿಸೋದಿಲ್ಲ ನನ್ನ ಗುರಿ ಮುಟ್ಟುವವರೆಗೆ. ಇಲ್ಲಿ ಒಬ್ಬ ಬಂಟನಿಗೆ ಆ ಧೈರ್ಯ ಬೇಕಯ್ಯ ಅಂತಾಳಕ್ಕ. ಬಂಟನಾಗಿರ್ತಕ್ಕಂಥವನಿಗೆ ಆ ಧೈರ್ಯ ಇರದಿದ್ದರೆ ಅವನು ಹೆಂಗೆ ಬಂಟ ಆಗ್ತಾನೆ? ಇನ್ನು ಭಾಳ ಜನ ನೋಡ್ಬೇಕು, ಸಂಸಾರದಲ್ಲಾಗಲಿ ಎಲ್ಲೇ ಮಾಡಿದ್ರೂ ವೀರತನ ಬೇಕೇ ಬೇಕು ನಮಗೆ. ಒಬ್ಬ ಇದ್ದನಂತ, ಅವನಿಗೆ ಭಾಳ ಜನ ನಗ್ತಿದ್ರಂತ. ಯುದ್ಧ ಭೂಮಿಗೆ ಹೋಗ್ತಿದ್ದ, ಆ ಬಂದೂಕಿನ ಆವಾಜ್ ಕೆಳ ಗಡ 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 ನಡುಗ್ತಿದ್ದ. ಗಡಗಡ ಉತ್ತರ ಕುಮಾರದ ಕೇಳಿರಲ್ಲ ನೀವು? ಉತ್ತರ ಕುಮಾರ್ ಹೋಗಿ ನಿಂತ ಹಂಗ ಹಿಂಗ ಎಲ್ಲ ಹೆಂಗಳೆಯರ ನಡುವೆ ನಿಂತು ನಾನು ಅಷ್ಟು ಶೂರ ಇಷ್ಟು ಶೂರ ಅಂತ ಹೇಳ್ತಿದ್ದ. ಯುದ್ಧ ಭೂಮಿ ಬಂದು ಕೂಡಲೇ ನಾನು ಬಿಟ್ಬಿಡ್ರಿ, ಇನ್ನೂ ಯಾರು ಹೊಡಿಲಾರ್ದೆ ನಾನು ಸಾಯ್ತೀನಿ ಅಂತ ಹೊಡೋ. ಹಂಗೆ ಒಬ್ಬ ಯಾವಾಗ ನೋಡೋ ಅವನಿಗೆ ನಗೆ ಆಡ್ತಿದ್ರಂತೆ ಎಲ್ಲರು. ನಗೆ ಆಡುವಾಗ ಅವನು ಒಂದನ ಅಂದ, ನನಗೆಲ್ಲರೂ ಹೇಡಿ ಅಂತಿರಲ್ಲ ನೋಡ್ರಿ ಇವತ್ತಂತ ರಾತ್ರಿ ಎಲ್ಲ ಡೇರೆದೊಳಗೆ 2 ಕಾಲು ತೊಗೊಂಡು ಬಂದ. ವಿರೋಧಿ ಸೈನಿಕರ ಡ್ರೆಸ್ನಾಗಿದ್ದಿದ್ದು 2 ಕಾಲು ತೊಗೊಂಡು ಬಂದ. ನೋಡ್ರಿ ಹೊಡೆತಂದಿನಿ ಅಂದವ. ಅವರೆಲ್ಲರೂ ರೀ ಭಾಳ ಧೀರಾಗ್ಯಾನ, ಅದು ಹೆಂಗೆ ಬಂದು ಧೈರ್ಯ ಇವನಿಗೆ, ಎಲ್ಲರೂ ಮಲ್ಕೊಂಡಾಗ ಒಬ್ಬನೇ ಹೋಗಿ ಅಂತ ಹೇಳುವಾಗ ಅದರೊಳಗೆ ಒಬ್ಬ ಕೇಳ್ದ, ಅದು ಖರೆ ಕಾಲು ತಂದಿದ್ದು ತಲೆ ಎಲ್ಲದ ಅಂದ. ಅವ ಅಂದ, ತಲೆ ಮೊದಲೇ ಯಾರೋ ಹೊಡೆದಿದ್ದಾರೆ, ಯಾರೋ ಒಯ್ದಾರ ಮೊದಲೇ ತಲೆ ಅಂತ. ಇದು ಧೀರತ್ವ ಅಲ್ಲ. ಬಂಟನಿಗೆ ಝಳಪಿಸುವ ಕತ್ತಿಯ ನಡುವೆ ಹಾಯ್ತಕ್ಕಂಥ, ಉರಿಯುವ ಕೊಳ್ಳಿಯ ನಡುವೆ ಹಾಯ್ತಕ್ಕಂಥ, ಸಿಡಿಯುವ ಗುಂಡು ಮದ್ದಿನ ನಡುವೆ ಭೇದಿಸಿಕೊಂಡು ಹೋಗ್ತಕ್ಕಂಥ ಎದೆಯೊಡ್ಡುವಂಥ ಶಕ್ತಿ ಒಬ್ಬ ಯೋಧನಿಗೆ ಬೇಕು. ಅದೇ ರೀತಿ ಎಷ್ಟು ಒಳ್ಳೆ ಉದಾಹರಣೆಯನ್ನು ಕೊಡ್ತಾಳೆ ಅಕ್ಕ ಇಲ್ಲಿ. ಬೆಟ್ಟಕ್ಕೆ ಎಷ್ಟು ಶಕ್ತಿ ಅದು? ಬೆಟ್ಟವಾಗಿ ನಿಲ್ಲಬೇಕು ಕಷ್ಟಗಳು ಬಂದಾಗ. ಎಷ್ಟು ಕಷ್ಟ ಬಂದಾಗ ಏನಾಗಬೇಕು? ಬೆಟ್ಟದಂಗೆ ಕಲ್ಲಿನಂಗೆ ನಿಂತು ಬಿಡಬೇಕು. ಎಷ್ಟು ಗಾಳಿ, ಎಷ್ಟು ಮಳೆ, ಎಷ್ಟು ತಂಪಾದ ಶೀತಲ ಗಾಳಿ, ಎಷ್ಟು ಬಿಸಿ ಗಾಳಿ, ಎಷ್ಟು ಆಮೇಲೆ ಸುನಾಮಿಯಂತಹ ಅಲೆಗಳೆಷ್ಟು. ಬೆಟ್ಟ ಎಂದರ ಕರಗೋಗ್ಯದ, ಎಂದರ ಅದರ ಪಾರ್ಟರ ಕಡಿಮೆ ಆಗ್ಯದ. ಬೆಟ್ಟ ಹೇಗೆ ನಿಂತದ ಅಂತ ಕೇಳಿದ್ರೆ ಎಲ್ಲ ಬಂದು ಅಪ್ಪಳಿಸಿ ತಾನೇ ಹೋಗ್ಬಿಡ್ತಾವೆ. ಮತ್ತು ಹಾಗೆ ಬೆಟ್ಟ ಹಾಗೆ ಬೆಟ್ಟದಂತೆ ನಿಲ್ಲಬೇಕು ದೇವನನ್ನು ಒಲಿಸುವವ. ಅಷ್ಟಾಕ ನಾವು ಸಂಸಾರದಲ್ಲೂ ಹಂಗೆ ನಿಂತೀವಲ್ಲ. ಸಂಸಾರದಲ್ಲೂ ಎಂತೆಂಥ ಕಷ್ಟಗಳು ಅಪ್ಪಳಿಸಿದ್ರು ಬೆಟ್ಟದಂಗೆ ನಿಂತೀವಿ. ಸ್ವಲ್ಪ ಜರುಗಿದಂಗೆ ಅನ್ನಿಸ್ತದ, ಸರ್ದಿವೇನೋ ಅನ್ನಿಸ್ತದ. ಆದರೂ ಕೂಡ ಬೆಟ್ಟದಂತಹ ಕಷ್ಟಗಳ ನಡುವೆನೂ ಕೂಡ ನಾವು ಅಲುಗಾಡದೇ ಜೀವಂತ ಇದ್ದೀವಿ ಅಂತ ಕೇಳಿದ್ರೆ ಅದು ಎಲ್ಲಿಯ ಸಾಮರ್ಥ್ಯ? ಪ್ರತಿಯೊಬ್ಬರಲ್ಲಿಯೂ ಆ ಸಾಮರ್ಥ್ಯ ಅದು ಸಮರ್ಪಣ ಆಗಲಿಲ್ಲ ನಮಗೆ, ಅದರ ಅರಿವು ನಮಗೆ ಆಗಿಲ್ಲ ಅಷ್ಟೇ. ಅದಕ್ಕಾಗಿ ಬಂಟ, ಇವು 3 ನೆನಪಿಟ್ಕೊಂಡು ಹೋಗ್ರಿ ಇವತ್ತು. ಬಂಟ ಮತ್ತು ಬೆಟ್ಟ, ಬಂಟ ಮತ್ತು ಬೆಟ್ಟ ಇವುಗಳಂತೆಯೇ ಭಕ್ತ ನೋಡಯ್ಯ. ಇವುಗಳಂಗನೇ ಇರಬೇಕು ಭಕ್ತ. ಸಣ್ಣ ಪುಟ್ಟ ಕಷ್ಟಗಳಿಗೆ ಹೆದರ್ಲಿಕ್ಕೆ ಅದು ಹೇಳ್ತಾರಲ್ಲ, ಸಸ್ತಾಕ ಮಾಲ್. ಹಂಗಲ್ಲ ದೇವ್ರು. ಸಸ್ತ ಅಲ್ಲ ನಿಮ್ಗೆ. ಎಲ್ಲರೂ ಇಟ್ಟಿಟ್ಕ 1-2 ಗಂಟೆ ಹೊಡೆದೆ, 108 ಪುಷ್ಪ ಎರಿಸ್ದೆ, 108 ಮಂತ್ರ ಹೇಳಿದೆ, ಒಂದಿನ ಮಾಡಿ ಮತ್ತು ಶಿವರಾತ್ರಿ ಪೂಜೆ ಮಾಡಿದೆ. ಒಲೆವಲ್ಲವ, ಸಸ್ತ ಅಲ್ಲ. ಹೌದಿಲ್ಲ? ಸಸ್ತ ಇರೋವೆಲ್ಲ ಅಲ್ಲಲ್ಲ ಇರ್ತಾವೆ ನೋಡ್ರಿ. ಎಲ್ಲರೂ ಹೋದ ಕೂಡಲೇ ಅದು ಕೊಟ್ಟೆ ಇದು ತೊಗೊಂಡೆ ಅದು ತೊಗೊಂಡೆ, ಯಾವುದಕ್ಕೋ ಒಂದು ನಮ್ಮ ಊದ ಕಡ್ಡಿಗೆ ಒಲಿತಕ್ಕಂಥವ. ಅಷ್ಟು ಸಸ್ತ ಅಲ್ಲ ದೇವರು. ಅಲಗಿನ ಮೊನೆಯ ಝಳಪಿಗೆ ಹೆದರದಿರ್ತಕ್ಕಂತಹ ಭಕ್ತತನ ಇರಬೇಕು ವ್ಯಕ್ತಿಯಲ್ಲಿ, ಅಷ್ಟೊಂದು ಗಟ್ಟಿತನ ಇರಬೇಕು ಅಂತ ಹೇಳ್ತಾಳೆ ಅಕ್ಕ. ಭಕ್ತನ ಭಕ್ತಿ ಅಷ್ಟು ಅಲುಗಾಡದ ಬೆಟ್ಟದಂತೆ, ಯುದ್ಧ ಭೂಮಿಯಲ್ಲಿ ನಿಂತ ಯೋಧನಂತೆ ಭಕ್ತನಾಗಿದ್ದಾಗ ಮಾತ್ರ ಸಾಧ್ಯ. ಇಲ್ಲದಿದ್ದರೆ ಇದು ಕರಗಸ ಹೋಗ್ತಾ ಬರ್ತಾ ಕೊಯ್ತದ. ಲೌಕಿಕರು ಹೊರಗೆ ಮೆಚ್ಚಲ್ಲ, ಒಳಗೆ ದೇವರು ಒಲೆದಂತೆ ಕಾಣಲ್ಲ. ಎರಡರಲ್ಲೂ ಕೊಯ್ಸ್ಕೋಬೇಕಾಗ್ತದೆ. ಹೊರಗಿನ ಜನ ಏನಂತಾರೆ? ಹುಚ್ಚಿಡೋದು ಊರೊಂದು ಕಡೆ ಇದ್ದರೆ ಈಕೆ ಒಂದು ಕಡೆ ಅಣ್ಣ ಅಂತಾರೆ, ಊರೊಂದು ಕಡೆ ಇದ್ದರೆ ಇವ್ರೊಂದು ಕಡೆ ಹೋಗ್ತಾರೆ. ಎಲ್ಲ ತನಗೇ ಒಂದು ದಾರಿ ಮಾಡ್ಕೊಂಡು ಹೋಗ್ತಾವೆ ಹುಚ್ಚರಂತ ಹೊರಗಿನ ಜನ ಹೀಗೆ ಬೈತಾರೆ. ಒಳಗೆ ನೋಡಿದ್ರೆ ಯಾರಿಗಾಗಿ ಸಮರ್ಪಣೆ ಮಾಡ್ಕೊಂಡಿವೋ ಅವರು ಒಲಿಯುವ ಲಕ್ಷಣನೂ ಕಾಣಂಗಿಲ್ಲ. ಅದಕ್ಕಾಗಿ ಭಕ್ತಿ ಅಂತಕ್ಕಂಥದ್ದು ಭಾಳ ಬಾಯಧಾರೆ, ಅದು ಕರಗಸದಂತೆ. ಅಲ್ಲಿ ದೃಢತೆ ಭಾಳ ಅತ್ಯಗತ್ಯ, ಪೂರ್ಣ ವಿಶ್ವಾಸ ಬೇಕು. ಯಾವುದು? ಚನ್ನಮಲ್ಲಿಕಾರ್ಜುನ ನನ್ನೊಂದಿಗಿದ್ದಾನೆ ಅಂತಕ್ಕಂಥ ಪರಿಪೂರ್ಣವಾಗಿರ್ತಕ್ಕಂಥ ಬೆಟ್ಟದಂತಹ ವಿಶ್ವಾಸ
ಭಟನಂತಹ ವಿಶ್ವಾಸ ಇರಬೇಕು. ಮುಗಿಲು ಹರಿದು ಬಿದ್ದಂತೆ ಮಳೆ, ಗಾಳಿ, ಚಳಿ ಎಲ್ಲವರಲ್ಲಿಯೂ ಕೂಡ ಒಂದು ಅಚಲ ನಿರ್ಧಾರದಿಂದ ಮುಂದೆ ಹೋಗಲಿಕ್ಕೆ ದಾರಿ ಇಲ್ಲಂದಾಗ ಕುಂತ್ಬಿಟ್ಟಾಳ ಅಕ್ಕ. ಈಗ 2 ದಿನ ಆಯಿತು. ನಮಗೂ ಕೂಡ ಮಳೆ ಹೇಳುತ್ತದೆ, ಹೌದೌದು ಅವತ್ತು ಸುಳಿದವ ನಾನೇ ಇದ್ದೀನಿ ಅನ್ನುವಂಗೆ 3 ದಿನ ನಮ್ಮ ಸುತ್ತಾನೆ ಓಡಾಡ್ಲತ್ತದ ಮಳೆನೂ ಕೂಡ. ಸಾಕ್ಷಿ ಹೇಳತ್ತದೇನೋ ಅಂತ ಅನ್ನಿಸ್ತಾ ಇತ್ತು ನನಗಿವತ್ತು. ಹೌದೌದು, ನೀವೇನು ಹೇಳ್ತಾ ಇದ್ದೀರಿ, ಮಹಾದೇವಿ ತಾಯಿ ಕುಳಿತ ಕಲ್ಲು ಬಂಡೆಗಳು ಕರಗು ಹಾಗೆ ಸುರಿದ ಮಳೆ, ದೇವನ ಪ್ರತಿನಿಧಿಯಾಗಿ ಬಂದ ಮಳೆ, ಬಂದ ಮೋಡ, ಬಂದ ಗುಡುಗು, ಬಂದ ಸಿಡಿಲು. ನಾವು ಬದಲಾಗ್ತೀವಿ, ಪ್ರಕೃತಿಯಲ್ಲಿ ಬದಲಾಗ್ತದೆ. ಅವಾಗಿಂದ ಇರಬೇಕು, ಅದು ಯಾರಿಗೆ ಗೊತ್ತು. ಅದು ಇವತ್ತಿಗೂ ಕೂಡ ಹಾಜರಿ ಹಾಕಿ ನಮ್ಮ ಜೊತೆಗೆ ಸಾಕ್ಷಿ ನುಡ್ದಂಗೆ 3 ದಿವಸ ಆಯಿತು. ಅಕ್ಕನ ಸುತ್ತಮುತ್ತಲೇ ಅದು. ನಿನ್ನೆ ಮಾತಾಡುವಾಗ ಯಾರು ಅಂದ್ರೆ ನಮ್ಮ ಗೋರ್ನಾಳೆ ಅಕ್ಕೋರು ಅಂತಿದ್ರು, ಅಕ್ಕೋರೆ ಅಕ್ಕ ಕಲ್ಯಾಣಕ್ಕೆ ಬರೋದ್ರೊಳಗೆ ಬರೋ ತನಕ ಮಳೆ ಹಿಂಗೆ ಬೀಳ್ರಿ ಅಂತ, ಕಲ್ಯಾಣಕ್ಕೆ ಬರೋ ತನಕ. ಆದ್ರೆ ನಮ್ಮ ಶಕ್ತಿ ಏಟದ ಏಟು ಕರ್ಗೋಗಿವು ನೋಡ್ರಿ ಇವತ್ತು. ಅದ ಆಕೆ ಬೆಟ್ಟದೊಳಗೆ ಕುಂತಾಳೆ, ಗುಡ್ಡದೊಳಗೆ ಕುಂತಾಳೆ. ಇಂಥ ಗುಡುಗು, ಬಿಸಿಲು, ಚಳಿ ಎನ್ನದೇನೆ ಕಾಡು ಮೃಗಗಳ ಮಧ್ಯದಲ್ಲಿ ಜೀವನ ಅರ್ಪಣೆ ಮಾಡಿ ಕುಂತಿರ್ತಕ್ಕಂಥ ಅಕ್ಕ ಮಳೆ ಕುಂತಾಳೆ. ಆದ್ರೆ ನಾವು ಸುಮ್ಮನೆ ಒಂದು ಛತ್ರಿ ಹಿಡ್ಕೊಂಡಾರ ಬರೋಕ್ಕೆ ಎಷ್ಟು ಜನ ಬಂದಿವಿ ಹೇಳ್ರಿ. ಎಷ್ಟದ ನಮ್ಮ ಶಕ್ತಿ, ಎಷ್ಟದ ನಮ್ಮ ತಾಕತ್ತು, ಎಷ್ಟದ ನಮ್ಮ ಅಚಲತೆ, ಎಷ್ಟದ ನಮ್ಮ ದೃಢತೆ. ಭಾಳ ಕಡಿಮೆ ಅದ ನಮ್ಮದು. ಆಕೆಯ ಕಷ್ಟದ ಮುಂದೆ ನಮ್ಮದೇನು ಭಾಳ ದೊಡ್ಡ ಕಷ್ಟ ಅದನ ಇಲ್ಲ. ಆದರೂ ಕೂಡ ಮನಸ್ಸು ಅಂತದ, ಹೆಂಗೋಗಿ ಕೂಡಬೇಕು, ತೊಯ್ದೆ ಅಂದ್ರೆ ಹೆಂಗ, ನೆಗಡಿ ಬಂತಂದ್ರೆ ಹೆಂಗ, ಹೌದಿಲ್ಲ. ಬರಲೇ ಇದ್ರಿ, ಯಾರು ಸಿಗದೇ ಇದ್ರಿ, ಇದೇನು ಫಾರಿನ್ ಅದನ. ಯಾರು ಭಾಳ ಜನ ಅಂತಿರ್ತಾರೆ, ಯಾರು ಜೊತೆಗೆ ಇರಲ್ರಕ್ಕೋರೆ ಹೆಂಗೆ ಬರ್ಬೇಕ್ರಿ ಅಂತಾರೆ. ಯಾರಿಗಾರ ಕುಬ್ಸ ತೊಡ್ಸೋದ ಅನ್ರಿ, ಯಾರ ಜೊತೆಗೆ ಇರ್ತಾರೋ ಬಿಡ್ತಾರೋ, ಒಂದು ಬಗಲ ಒಂದು ಹಿಡ್ಕೊಳ್ಳೋದು ಕ್ಯಾರಿ ಬ್ಯಾಗ್ನಾಗ. ಗುಣ ಇರಲ್ಲ, ಗೊತ್ತಿರಲ್ಲ, ಕರ್ದಾರ ಬಿಟ್ರೆ ಹೆಂಗೆ ಮತ್ತು ನಮ್ಮ ಮನೆಗೆ ಬರಲ್ರು. ಹಂಗಾಗಿ ಹೋಗ್ತೀವಿ. ಇದಕ್ಕೇನು ಬಿಡೇ ಇಲ್ಲ, ಪರಮಾರ್ಥಕ್ಕೇನು ಬಿಡೇ ಇಲ್ಲ. ಸಂಸಾರಕ್ಕೊಂದು ದಾರಿ, ಪರಮಾರ್ಥಕ್ಕೊಂದು ದಾರಿ. ಇಲ್ಲಿ ಅನುಕೂಲ ಸಿಂಧುತ್ವ ಎಲ್ಲ 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 ಚಲೋ ಇತ್ತು ಅಂದ್ರೆ ಆರಾಮ್ ಬಿಸಿಲಿರಬೇಕು, ಮಳೆ ಇರಬಾರ್ದು, ತಣ್ಣನ ಗಾಳಿ ಇರಬಾರ್ದು, ಏನಿಲ್ಲದಿದ್ದಾಗ ಸುಖದ ಸಮಯದಲ್ಲಿ ಟೈಮ್ ಪಾಸ್ ಅನ್ಕೋತೀವಲ್ಲ, ಇಟ್ಟು ಸಸ್ತಾ ಅಲ್ಲ ದೇವರು ಅಂತ ತಿಳ್ಕೊ.